3,90,000 ಇರುವ ಬಲಗೈ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ತಾರತಮ್ಯ ಮಾಡದೆ ಬಲಗೈ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಆರ್.ಜಿ. ನರಸಿಂಹಯ್ಯ ಒತ್ತಾಯಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಆರ್.ಜಿ. ನರಸಿಂಹಯ್ಯ ಅಂತ ಹೇಳ್ಬಿಟ್ಟು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಗೋಲ್ಪಲ್ಲಿ ಮೀಸಲು ಕ್ಷೇತ್ರ. ಈಗ ನಮ್ಮ ಅಭಿಪ್ರಾಯ ಏನಂದರೆ, ಈಗ ಲೋಕಸಭೆ ಚುನಾವಣೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಬಲಗೈ ಸಮುದಾಯದವರು 3,90,000 ವೋಟರ್ಗಳಿದ್ದಾರೆ. ಅದಕ್ಕೆ ನಮ್ಮ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ. ದಯವಿಟ್ಟು ನಮ್ಮ ಬಲಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ. ಈಗ ನಮ್ಮ ನರಸಿಂಹಣ್ಣವರು ಹೇಳಿದಂಗೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಗೈ ಜನಾಂಗದವರು ಇರೋದ್ರಿಂದ 1952ರಿಂದ ಇಲ್ಲಿ ತನಕ ಬಲಗೈ ಜನಾಂಗಕ್ಕೆ ಯಾವುದೇ ರೀತಿ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಈ ಸಮುದಾಯ ಮೊದಲಿನಿಂದ ಅಷ್ಟೇ ಕಾಂಗ್ರೆಸ್ ಪಕ್ಷದ ಬೆಂಬಲಿಸ್ತಾನೆ ಬಂದಿದೆ. ಸುಮಾರು ಸಲ ಇಲ್ಲಿ ತನಕ ಎಷ್ಟು ಜನ MP ಕ್ಯಾಂಡಿಡೇಟ್ಸ್ ಆಗಿದ್ದಾರೋ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊತಾ ಬಂದು, ಈ ಸಲ ನಮ್ಮಲ್ಲೇ ಸುಮಾರು ಜನ ಆಕಾಂಕ್ಷಿಗಳಿದ್ದು ಎಲ್ಲರೂ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಹಾಗಾಗಿ ಕೊಡಲೇಬೇಕು ಅಂತ ಇಡೀ ಜಿಲ್ಲೆಯ ಶಾಸಕರ ಎಲ್ಲರದ್ದು ಒಂದೇ ಒತ್ತಾಯ ಆಗಿದೆ. ಇದನ್ನು ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈ ಬಾರಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗದ ರೀತಿ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಪತ್ರಿಕಾ ಮಾಧ್ಯಮದ ಅನಿವಾರ್ಯತೆ ಏನು ಅಂತಂದರೆ, ಈ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ 1952ರಿಂದ ಇಲ್ಲಿವರೆಗೂ ಕೂಡ ಈ SC ಮೀಸಲು ಕ್ಷೇತ್ರದಲ್ಲಿ ಬೋವಿ ಜನಾಂಗದವರು ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಪಂಗಡದ ಆ ಒಂದು ವರ್ಗಕ್ಕೂ ಕೂಡ MP ಟಿಕೆಟ್ಗಳನ್ನು ಕೊಟ್ಟು ಗೆಲ್ಲಿಸಿದಂಥದ್ದು, ಸೋಲು ಗೆಲುವು ಸಾಮಾನ್ಯವಾಗಿ ಬಂದದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದಂಥ ನಾವು ಅಭ್ಯರ್ಥಿಯನ್ನು ಕೊಡಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ. ಅದಕ್ಕೆ ಆ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸುವರ್ಣ ಅವಕಾಶ ಇದೆ. ಈ ಒಂದು ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಎಲ್ಲ SC ಸಮುದಾಯ ಎಲ್ಲ ಜಾಸ್ತಿ ಇದೆ. ಆದ್ರೂ ಬಲಗೈ ಸಮುದಾಯ ನಮ್ಮ ಸಾರ್ ಹೇಳ್ದಂಗೆ 3,90,000 ಹತ್ತಿರ 4 ಲಕ್ಷ ಮತದಾರರಿರುವಂತಹ ನಮ್ಮದೊಂದು ಬಲಗೈ ಜನಾಂಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮಾನ್ಯ ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೇವೆ. ಇಲ್ಲಿ DK ಸಾಹೇಬರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಂದು ಮನವರಿಕೆ ಮಾಡ್ಕೋಬೇಕು. ದಯಮಾಡಿ ಈ ಒಂದು ಕೋಲಾರ ಜಿಲ್ಲೆ ಬಲಗೈ ಸಮುದಾಯದ ಪರವಾಗಿ ನಾವೇನು ಇವತ್ತು ನಿಮಗೊಂದು ವಿಚಾರವನ್ನು ಮಂಡಿಸ್ತಿದ್ದೀವಿ ಅಂತಂದರೆ, 52ರಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿಲ್ಲ. ದಯಮಾಡಿ ಈ ಬಾರಿ ನೀವು ಕೊಡಲೇಬೇಕಾಗ್ತದೆ. ಆಮೇಲೆ ಮೊನ್ನೆ KH ಮುನಿಯಪ್ಪ ಸಾಹೇಬ್ರ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳ್ತಿದ್ರು, ಸತತವಾಗಿ ಸಾಹೇಬ್ರೆ ನೀವು 7 ಬಾರಿ ನೀವು MP ಆಗಿದ್ದೀರಿ, ಕೇಂದ್ರ ಮಂತ್ರಿಗಳಾಗಿದ್ದೀರಿ. ದಯಮಾಡಿ ಅವಕಾಶವನ್ನು ಕೊಡಿ. ಕುಟುಂಬ ರಾಜಕಾರಣಕ್ಕೆ ಒಳಗಾದರೆ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸತ್ತೋಗ್ತದೆ. ಮತ್ತೆ ಈ ಒಳ ಮೀಸಲಾತಿಗಳ ಒಳಗಡೆ ಜಗಳಗಳು ಬೇಡ. ದಯಮಾಡಿ ನಿಮಗೆ ಅವಕಾಶ ಸಿಕ್ಕಿದೆ, 7 ಬಾರಿ ಅವಕಾಶ ಸಿಕ್ಕಿದೆ. ಮತ್ತೆ ಈಗ ನೀವು ಮತ್ತೆ MLA ಆಗಿದ್ದೀರಿ, ಮತ್ತೆ ಮಿನಿಸ್ಟರ್ ಕೂಡ ಆಗಿದ್ದೀರಿ. ಮತ್ತೆ ನೀವು ಯಾವುದೋ ಒಂದು ಕುಟುಂಬ ವಾತ್ಸಲ್ಯಕ್ಕೆ ಒಳಗಾಗಿ ನಿಮ್ಮ ಪುತ್ರಿಯವರು ಕೂಡ ಪಕ್ಕದಲ್ಲೇ MLA ಆಗಿರೋದನ್ನು ನೋಡಿದ್ದೀವಿ. ಮುಂದೆ ಅವರು ಕೂಡ ಸಚಿವರಾಗ್ತಾರೆ. ನಾವೆಲ್ಲರೂ ಕೂಡ ಅವ್ರಿಗೂ ಕೂಡ ನಾವು ಒಂದಷ್ಟು ನಾವು ಎಲ್ಲರೂ ಸಪೋರ್ಟ್ ಇದ್ದೀವಿ. ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ. ದಯಮಾಡಿ ಈ ಬಾರಿಗೆ ನೀವೆಲ್ಲರೂ ಏನೇನು ಮೇಲೆ ಖರ್ಗೆ ಸಾಹೇಬರಿಂದ DK ಸಾಹೇಬ್ರವರೆಗೂ ಇದ್ದೀರಿ, ಸಿದ್ದರಾಮಯ್ಯ ಸಾಹೇಬರಿಂದ ಎಲ್ಲರೂ ಏನೇನು ಕೊಡಿದ್ದೀರಿ, ನೀವೆಲ್ಲರೂ ಕೂಡ ಇವತ್ತಿನ ಕೋಲಾರದ MLAಗಳು ಏನು ಒಮ್ಮತದಿಂದ ಅಭ್ಯರ್ಥಿಯನ್ನು ಕೇಳ್ತಿದ್ದಾರೋ ಆ ಅಭ್ಯರ್ಥಿಗೆ ದಯಮಾಡಿ ನೀವು ಅವಕಾಶವನ್ನು ಮಾಡಿಕೊಡಬೇಕು.